ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಬಳಿಕ ಏನೋ ಕ್ರಾಂತಿ ಆಗುತ್ತೆ ಅನ್ನುವ ಸುಳಿವನ್ನ ಆ ಪಕ್ಷದ ನಾಯಕರುಗಳೇ ಕೊಡ್ತಾ ಇದ್ದಾರೆ. ಸೊ ಕಾಂಗ್ರೆಸ್ ಸೆಪ್ಟೆಂಬರ್ ಕ್ರಾಂತಿಯ ಸ್ಫೋಟಕ ಬೆಳವಣಿಗೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿ ದಂಡಯಾತ್ರೆಯನ್ನ ಬೇರೆ ಮಾಡ್ತಾ ಇದ್ದಾರೆ. ಏನು ಹಾಗಾದ್ರೆ ದೆಹಲಿಗೆ ದಂಡಯಾತ್ರೆ ಮಾಡ್ತಾ ಇರೋ ರಹಸ್ಯ ಏನು? ಗ್ಯಾರಂಟಿ ನ್ಯೂಸ್ ನಲ್ಲಿ ದಿಲ್ಲಿ ಪಾಲಿಟಿಕ್ಸ್ ನ ಎಕ್ಸ್ಕ್ಲೂಸಿವ್ ಸ್ಟೋರಿ ನೋಡ್ತಾ ಹೋಗೋಣ. ಲಿಂಗಾಯತ SC ST ಸಮುದಾಯಕ್ಕೆ DCM ಸ್ಥಾನ ಸಿಗುತ್ತಾ? ಸಿಎಂ ಸ್ಥಾನ ಬದಲಾಗುತ್ತಾ? KPCC ಅಧ್ಯಕ್ಷ ಯಾರಾಗ್ತಾರೆ? ಎಲ್ಲವೂ ಬದಲಾವಣೆ ಆಗಬೇಕು ಅಂದ್ರೆ ಸಿಎಂ ಸ್ಥಾನ ಬದಲಾಗಬೇಕು. ಸಿಎಂ ಸ್ಥಾನ ಬದಲಾಗ್ತಾ ಇದ್ದಂತೆ DCM ಸ್ಥಾನವೂ ಬದಲಾಗುತ್ತೆ, KPCC ಅಧ್ಯಕ್ಷ ಸ್ಥಾನವೂ ಬದಲಾಗುತ್ತೆ. ಹಂಗಾದ್ರೆ ದೆಹಲಿ ದಂಡಯಾತ್ರೆಗೆ ಹೋಗ್ತಾ ಇರೋದು ಇದಕ್ಕೇನಾ? ಮತ್ತೊಂದು ಕಡೆ ಅವ್ರನ್ನ ಗೌರವಯುತವಾಗಿ ಸಿಎಂ ಸ್ಥಾನದಿಂದ ಪಕ್ಕಕ್ಕೆ ಸರಿಸಿ ರಾಷ್ಟ್ರ ರಾಜಕಾರಣಕ್ಕೆ ಎಳ್ಕೋಬಹುದು ಅವ್ರನ್ನ ಅನ್ನೋ ಚರ್ಚೆಯೂ ಕೂಡ ರಾಜಕೀಯ ವಲಯದಲ್ಲಿ ಓಡಾಡ್ತಾ ಇದೆ. ಹೀಗಿರುವಾಗ ದೆಹಲಿಗೆ ಇದಕ್ಕೋಸ್ಕರವೇ ಹೋಗ್ತಾ ಇದ್ದಾರೆ. ಏನ್ ಅಜೆಂಡಾ ಇಟ್ಕೊಂಡು ಹೋಗ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು? ಡೆಫಿನೆಟ್ಲಿ ಅಜೆಂಡಾವನ್ನ ಇಟ್ಕೊಂಡೇ ಹೋಗ್ತಾರೆ, ಸುಮ್ನೆ ಅಂತೂ ಹೋಗಲ್ಲ. ಡೆಲ್ಲಿಗೆ ಹೋಗಿ ಬರೋದ್ರಲ್ಲಿ KPCC ಅಧ್ಯಕ್ಷ DK ಶಿವಕುಮಾರ್ ನಿಸ್ಸೀಮರು. ಅನಗತ್ಯವಾಗಿ ಸಿದ್ದರಾಮಯ್ಯ ಅವರು ಸುಮ್ನೆ ಹೋಗಲ್ಲ, ಚಿಕ್ಕ ಪುಟ್ಟ ವಿಚಾರಕ್ಕೆ ಹೋಗಲ್ಲ. ಅವ್ರು ಹೋದ್ರೆ ಏನಾದ್ರು ಒಂದು ಅಜೆಂಡಾ ಇಟ್ಕೊಂಡೇ ಹೋಗ್ತಾರೆ. ಬಟ್ ಇತ್ತೀಚೆಗೆ ಅವ್ರು ಏನ್ ತಗೊಂಡು ಹೋದ್ರು ಅಜೆಂಡಾವನ್ನ, ಅದನ್ನ ಸಕ್ಸಸ್ ಮಾಡ್ಕೊಂಡು ಬರುವಲ್ಲಿ ಎಲ್ಲೋ ಒಂದ್ ಕಡೆ ಫೇಲ್ಯೂರ್ ಆಗ್ತಾ ಇದಾರ, ಎಡುತ್ತಾ ಇದ್ದಾರಾ ಅನ್ನೋದನ್ನ ಕೆಲವೊಂದು ಉದಾಹರಣೆಗಳನ್ನ ನೋಡಿದಾಗ ನಾವು ನೋಡ್ಬೋದು. ಹಾಗಾದ್ರೆ ಸಿಎಂ ಅಜೆಂಡಾ ಏನಿರ್ಬೋದು? ಯಾಕೆ ಹೋಗ್ತಾ ಇದ್ದಾರೆ ಡೆಲ್ಲಿಗೆ? ಮೊನ್ನೆ ಹೋಗಿದ್ರು, 2-3 ದಿನ ಇದ್ರು. ಫಾರ್ ದಿ ಫಸ್ಟ್ ಟೈಮ್ ಸಿಎಂ ಆದ್ಮೇಲೆ 2-3 ದಿನ ಅವ್ರು ಡೆಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದು. ಈಗ ಮತ್ತೆ ಹೋಗ್ತಾ ಇದ್ದಾರೆ. ಇದು ಸಿಎಂ ಅವರೇ ಸ್ವತಃ ಹೋಗ್ತಾ ಇದ್ದಾರಾ ಅಥವಾ ಅಲ್ಲಿನ ಲೀಡರ್ಸ್ಗಳು ಯಾರಾದ್ರೂ ಕರೆದ್ರ, ಬುಲಾವ್ ಕೊಟ್ರ ಅನ್ನೋದು ಒಂದು ಪ್ರಶ್ನೆ. ಓಕೆ, ನೋಡ್ತಾ ಹೋಗೋಣ ಸಿಎಂ ಅಜೆಂಡಾ ಏನು ಈ ವಿಚಾರದಲ್ಲಿ ಅಂತ. ಅಜೆಂಡಾ ಸಮೇತ ದೆಹಲಿಯ ಪ್ರವಾಸಕ್ಕೆ ಸಿದ್ದರಾಮಯ್ಯ ಅವರು ಹೋಗ್ತಾ ಇದ್ದಾರೆ ಅಂತ ಮಾಹಿತಿ. ಕೇಂದ್ರ ಸಚಿವರ ಭೇಟಿ ಬಳಿಕ ಹೈಕಮಾಂಡ್ ಕೂಡ ಭೇಟಿ ಮಾಡ್ತಾರೆ. ಕೇಂದ್ರ ಸಚಿವರ ಭೇಟಿ ಅಂದ್ರೆ ಕೆಲವೊಂದು ಇಲ್ಲಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಬಿಜೆಪಿಯ ಏನು ಮಿನಿಸ್ಟರ್ಗಳಿದ್ದಾರೆ, ಅವ್ರನ್ನ ಭೇಟಿ ಮಾಡ್ಕೊಂಡು ಬರೋದು. ಇದು ಕೇವಲ ನೆಪ ಮಾತ್ರನಾ? ಗೊತ್ತಿಲ್ಲ. ಹೈಕಮಾಂಡ್ ಭೇಟಿ ಮಾಡುವ ಸಾಧ್ಯತೆ ಇದೆ. ಹೈಕಮಾಂಡ್ಗೆ ಸ್ಪಷ್ಟ ಮಾಹಿತಿಯನ್ನ ಸಿಎಂ ಅವಾಗ ಕೊಡ್ತಾರೆ ಅಂತ. ರಾಜ್ಯ ರಾಜಕಾರಣದಲ್ಲಿ ಚರ್ಚೆ ಆಗ್ತಿರೋ ವಿಚಾರಗಳ ಬಗ್ಗೆ ಈಗ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರ ಬಳಿಯೂ ಚರ್ಚೆ ಮಾಡಬಹುದು. OBC ಘಟಕದ ಸದಸ್ಯ ಸ್ಥಾನ ಕೊಟ್ಟಿರುವ ಬಗ್ಗೆಯೂ ಕೂಡ ಚರ್ಚೆ ಆಗ್ಬೋದು. ಸಿದ್ದರಾಮಯ್ಯ ಅವ್ರು ನೋಡಿದ್ರೆ ನಂಗೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ ಅಂತಾರೆ. ಗೊತ್ತಿರತ್ತೆ, ಆದ್ರೆ ಅವ್ರಿಗೆ ಇಷ್ಟ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇನ್ನು ರಾಜ್ಯದಲ್ಲಿ ರಾಷ್ಟ್ರ ರಾಜಕಾರಣಕ್ಕೆ ಬರ್ತಾರೆ ಅಂತ ಚರ್ಚೆ ಆಗ್ತಾ ಇದೆ. ನಾನು ಸಿಎಂ ಆಗಿ 2 ವರ್ಷ ಪೂರ್ಣ ಮಾಡಿದ್ದೀನಿ, ಶಾಸಕರ ಬೆಂಬಲ ನನಗಿದೆ, ಹೈಕಮಾಂಡ್ ಕೃಪೆಯಿಂದ 2ನೇ ಬಾರಿ ಸಿಎಂ ಆಗಿದ್ದೀನಿ. ರಾಜ್ಯದಲ್ಲಿ ಅಹಿಂದ ಸಮುದಾಯ ಇವತ್ತಿಗೂ ನನ್ನ ಜೊತೆಗಿದೆ. ಒಕ್ಕಲಿಗ ಸಮುದಾಯಕ್ಕೂ ಹೆಚ್ಚು ಅವಕಾಶ ಕೊಟ್ಟಿದ್ದೀವಿ ನಾವು. ಸೆಪ್ಟೆಂಬರ್ನಲ್ಲಿ ಸಂಪುಟ ಪುನರಚನೆಗೆ ಒಂದು ಅವಕಾಶ ಮಾಡ್ಕೊಡೋಣ, ಬೇಕಾದ್ರೆ DCM ಹುದ್ದೆ ಕೇಳ್ತಾ ಇದ್ದಾರೆ. ಇದೆಲ್ಲ ಚರ್ಚೆ ಮಾಡ್ಬೋದು. ಇದೆಲ್ಲದಕ್ಕಿಂತ ಬಹಳ ಪ್ರಮುಖ ಅಜೆಂಡಾ ಏನ್ ಗೊತ್ತಾ? ಸಿದ್ದರಾಮಯ್ಯವರ ತಲೆ ಮೇಲೆ ತೂಗುಗತಿ ಓಡಾಡ್ತಾ ಇದೆಯಲ್ಲ, ಸಿಎಂ ಬದಲಾಗ್ತಾರೆ. ಒಂದು ನೀವು ಯೋಚನೆ ಮಾಡಿ, ಈ ಪವರ್ ಶೇರಿಂಗ್ ಬಗ್ಗೆ ಆರಂಭದಲ್ಲಿ ಚರ್ಚೆ ಆಗಿಲ್ಲ ಅಂತಾನೆ ಅಂದ್ಕೊಳ್ಳೋಣ ನಾವು. ಅದರಲ್ಲೂ ಹೋಗಿ ಬಂದು ಬದಲಾವಣೆ ಆಗ್ತಾರೆ ಅಂದ್ರೆ ಅದು ಮಾನಸಿಕವಾಗಿ ಕುಗ್ಗಿಸ್ದಂಗಲ್ವಾ? ಒಂದ್ ರೀತಿ ಸೆಲ್ಫ್ ಕಾನ್ಫಿಡೆನ್ಸ್ಗೆ ಹೊಡೆದಂಗೆ ಅದು. ಇದು ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ. ಸಿದ್ದರಾಮಯ್ಯ ಬಣದಲ್ಲಿರೋರು ಏನೋ ಕ್ರಾಂತಿ ಆಗುತ್ತೆ ಅಂತಾರೆ. ಹಾಗಾಗಿ ಇದ್ರ ಬಗ್ಗೆ ಏನಾದ್ರು ಮಾತಾಡ್ಬೋದು, ಚರ್ಚೆ ಮಾಡ್ಕೊಂಡು ಬರ್ಬೋದು, ಒಂದು ಕ್ಲಾರಿಟಿ ತಗೊಂಡ್ ಬರ್ಬೋದು ಅಂತ ಹೇಳಲಾಗ್ತದೆ. ವಿಲ್ ಸಿ ಅಜೆಂಡಾ ಏನು ಅಂತ.